RCB ಸಮಾರಂಭ. RCB ಸಮಾರಂಭದಲ್ಲಿ 11 ಜನ ಮಕ್ಕಳು ಸತ್ತೋಗಿದ್ದಾರೆ. 11 ಜನ ಮಕ್ಕಳು ಸತ್ತಿದ್ದಾರೆ. ಗೊತ್ತಿರಿಸ್ಬೇಡ, 11 ಜನ ಮಕ್ಕಳು ಸತ್ತಿದ್ದಾರೆ. ಆ ಮಕ್ಕಳ ಸತ್ತ ಪರಿಸ್ಥಿತಿ, ಸಾವಿಗೆ ಕಾರಣ ಯಾರು, ಈ ಪರಿಸ್ಥಿತಿಗೆ ಯಾರನ್ನ ಹೊಣೆ ಮಾಡಬೇಕು, ಇದು ಬಹಳ ಗಂಭೀರವಾದ್ದು. ಆ ಮಕ್ಕಳು ಒಬ್ಬೊಬ್ಬರೂ ಆ ಸಮಾಧಿಯ ಮುಂದೆ ಅವರ ತಂದೆ ತಾಯಿಗಳು ಕಣ್ಣೀರಿಡುವ ದೃಶ್ಯ ಎಲ್ಲರ ಕರುಳು ನೋವಾಗುತ್ತೆ. ಅಂತ ಪರಿಸ್ಥಿತಿಯನ್ನ ನಾನು ಬಹಳ ವರ್ಷ ಹೋರಾಟ ಮಾಡಿದ್ದೇನೆ. ಇದಕ್ಕೆ ನಿಜವಾಗಲೂ ಕಣ್ಣೀರಿಡುತ್ತೆ. ಪ್ರಜಾಪ್ರಭುತ್ವದಲ್ಲಿ ಚಳುವಳಿ, ಮೆರವಣಿಗೆ, ಹೋರಾಟ ಇರ್ತಕ್ಕಂಥದ್ದು. ನಾನು ತಮಗೆ ಹೇಳ್ತೀನಿ, 15ನೇ ವರ್ಷಕ್ಕೆ ನಾನು ಚಳವಳಿ ಶುರು ಮಾಡಿದೆ. ಮೊದಲನೇ ಪೊಲೀಸ್ ಕಮಿಷನರ್ ಶಾಂಡಿ, ಮೊದಲನೇ ಪೊಲೀಸ್ ಕಮಿಷನರ್. ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಈ ಪೊಲೀಸ್ನವರ ವರ್ತನೆ, ಇವರ ಗೂಂಡಾಗಿರಿ, ಇವರ ದರ್ಪ ಇದೆಲ್ಲ ನೋಡಿದ್ರೆ ಇದಕ್ಕಿಂತ ನಾಚಿಕೇಡು. ಇದೇನಿದೆ ಪೊಲೀಸ್ ರಾಜ್ಯವ? ಏನು ಹುಡುಗಾಟನ? ಇಲ್ಲಿ ಮಾತಾಡಕ್ ಬಿಡೋದಿಲ್ಲ, ತಳ್ತಾರೆ, ನೂಗ್ತಾರೆ. ಏನು ಹುಡುಗಾಟ ಇವ್ರದು? ಹೇಳುವರಿಲ್ಲ, ಕೇಳುವರಿಲ್ಲ. ದಕ್ಷ ಪೊಲೀಸ್ ಕಮಿಷನರ್ ಇದುವರೆಗೂ ಕರ್ನಾಟಕದ ಇತಿಹಾಸದಲ್ಲಿ ಪೊಲೀಸ್ ಕಮಿಷನರ್ನ ಅಮಾನತಿನಲ್ಲಿಟ್ಟಿರುವುದಿದೆಯಲ್ಲ, ಇದು ಅಮಾನವೀಯ, ಅಗೌರವ. ಇಡೀ ಪೊಲೀಸ್ ಇಲಾಖೆ ಶಕ್ತಿಯನ್ನ ಕುಂದಿಸಿದ್ದಾರೆ. ಇಡೀ ಪೊಲೀಸ್ ಇಲಾಖೆಯ ಆತ್ಮಸ್ಥೈರ್ಯವನ್ನ ಕಂದಿಸಿದ್ದಾರೆ. ಪೊಲೀಸ್ ಕಮಿಷನರ್ ಸರ್ಕಾರದ ಮೇಲೆ ಚಾರ್ಜ್ ಶೀಟ್ ಹಾಕಬೇಕಾಗಿತ್ತು. ಅದರ ಬದಲು ಸರ್ಕಾರವೇ ಪೊಲೀಸ್ ಕಮಿಷನರ್ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಇನ್ನು ಇದಕ್ಕಿಂತ ಅಗೌರವ ಮತ್ತೊಂದಿಲ್ಲ. ನೇರವಾಗಿ ಕೇಳ್ತೀನಿ ನಾನು ಸಿದ್ದರಾಮಯ್ಯವರೇ, ಮತ್ತೆ ಮತ್ತೆ ನಿಮ್ಗೆ ಗೌರವ ಕೊಟ್ಟು ಕೇಳ್ತೀನಿ. ನೀವು ಅಧಿಕಾರ ಹೋದ ಮೇಲೂ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಬರ್ತಾನೆ ಅಂತ ನಾನು ತಿಳ್ಕೊಂಡಿಲ್ಲ. ನೀವೇ ಒಬ್ರು ಗೌರವಸ್ತು ಅಂತಕ್ಕಂಥದ್ದು. ಒಂದು ಕೋಣೆಯಲ್ಲಿ ನೀವೊಬ್ಬರೇ ಕೂತ್ಕೊಳ್ಳಿ. ಪೊಲೀಸ್ ಕಮಿಷನರ್ ಇಂದ ಈ ಒಂದು ಕೃತ್ಯ ನಡೀತಾ? ಸಮಾರಂಭ ಏರ್ಪಡಿಸಿದವರು ಯಾರು? ವಿಧಾನಸೌಧದ ಮುಂದೆ ನಿಮ್ಮ ಬಂಧು ಬಳಗ ಎಲ್ಲರನ್ನು ವೇದಿಕೆ ಮೇಲೆ ಸೇರಿಸಿ ಆ ಒಂದು ಆಟಗಾರರಿಂದ ಸಹಿ ತಗೊಳ್ತಾ ಇದ್ರಲ್ಲ, ಯಾಕೆ? ಕಾರಣ ಯಾರು? ರಾಜ್ಯಪಾಲರೇ ನನ್ನನ್ನ ಕರೆದ್ರು ಅಂತ ಹೇಳ್ಕೊಳ್ಳೋವರೆಗೂ ಯಾರು ಕರೆದ್ರು ಅವರನ್ನ ಅಂತೇಳಿ ಹೇಳ್ತಕ್ಕಂಥವ್ರು ಇಲ್ಲ. ಇಲ್ಲಿ 11 ಜನ ಸತ್ತಿದ್ದಾರೆ. ಅಲ್ಲಿ ಕುಂಭಮೇಳದಲ್ಲಿ ಸಾಯಿಲ್ವೇ? ಗಂಗಾ ನದಿಯಲ್ಲಿ ಸಾಯಿಲ್ವಾ? ಈ ತರ ಬಹಳ ಬುದ್ಧಿವಂತಿಕೆಯಿಂದ ಉತ್ತರ ಕೊಡ್ತಾ ಇದ್ದಾರೆ. ಅಲ್ಲೇನಾದ್ರೂ ಸಾಯ್ಲಿ ಪಾಪ, ನೀವೇಳಿ. ನಿಮ್ಮ ಕರ್ನಾಟಕ ಕಾನೂನು ಸುವ್ಯವಸ್ಥೆ ಸರ್ಕಾರ ತಾವಿಡಬೇಕು. ನಾನು ಹೇಳ್ತೀನಿ, ಸಿದ್ದರಾಮಯ್ಯವರೇ, ಬಹಳ ಗೌರವ ನಿಮ್ಮ ಬಗ್ಗೆ ನನಗೆ.
ಆದರೆ ಈ ಸಾರಿ ನಿಮ್ಮ ಸುತ್ತ ನಿಮ್ಮ ಕಣ್ಣೆದುರಿಗೆ ನಡೆದಂತ ಈ ಘಟನೆ ನಿಮಗೆ ಬಿಟ್ಟಿದ್ರಿ. ತಾವೇ ನಿಮ್ಮ ಆತ್ಮವನ್ನ ಶೋಧನೆ ಮಾಡ್ಕೊಳ್ಳಿ. ಗೃಹ ಮಂತ್ರಿಯವರು ಹೇಳ್ತಾರೆ ಯಾರೋ ಜನ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನನ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಾನು ರಾಜೀನಾಮೆ ಕೊಟ್ಟಿಲ್ಲ. ನಿಜ, ಈ ಜನ್ಮದಲ್ಲಿ ಅವ್ರು ಕೊಡಲ್ಲ. ಯಾಕೆ ಕೊಡ್ತಾರೆ ರಾಜೀನಾಮೆ? ಎಷ್ಟು ಜನ ಸತ್ರು ಕೊಡೋದಿಲ್ಲ.